गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। श्री गुरुभ्यो नमः। हरिः ओम्। देवानां च ऋषीणां च गुरुं काञ्चन सन्निभं बुद्धिभूतं त्रिलोकेशं तं नमामि बृहस्पतिं। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिम्। वेद वेदान्त सारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरु पादुकाभ्यां नमः। नमो नमः शंकर पादुकाभ्यां। सद्गुरु भक्तರು तत्व जिज्ञासु ಸಾಧಕರು ಭಗವದ್ಭಕ್ತರು ಮುಮುಕ್ಷುಗಳು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ತದಿಗೆ ತೃತೀಯ ತಿಥಿ 2026 ಇಸವಿ ಜೂನ್ ಮಾಹೆಯಲ್ಲಿ 3ನೇ ತಾರೀಖಿನ
ಬುಧವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಭ್ಯರಿತ್ರ್ಯಂತಂ ಸರ್ಪಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿಭೇದಿನಿ ಗುರೋಕ್ತೋ ವೇದರಾದ್ಧಾಂತಃ ತತ್ರ ನೋ ವಜ್ಞಶಕ್ತಿತಃ ಸಹಸ್ರಕಿರಣ ವ್ಯಾಪ್ತೆ ಖದ್ಯೋತಃ ಕಿಂ ಪ್ರಕಾಶಯೇತಿ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 36ನೇ ಶ್ಲೋಕ. 3:36 ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸರ್ವ ಸಂಶಯ ಹೇತೌ ಹಿ ನಿರಸ್ತೆ ಕಥಮಾತ್ಮನಿ ಜಾಯೇತ ಸಂಶಯೋ ವಾಕ್ಯಾತ್ ಅನುಮಾನೇನ ಯುಷ್ಮದಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ. ಸರ್ವ ಸಂಶಯ ಹೇತೌ ಹಿ ನಿರಸ್ತೆ ಕಥಂ ಆತ್ಮನಿ ಜಾಯೇತ ಸಂಶಯ ವಾಕ್ಯಾತ್ ಅನುಮಾನೇನ ಯುಷ್ಮದಿ. 5+5 ಒಟ್ಟು 10 ಪದಗಳಿಂದ ಕೂಡಿರುವ ಮಂಗಳವಾಗಿರುವಂತಹ ದಿವ್ಯ ಶ್ಲೋಕ. ದಶಪದಾತ್ಮಕ ಶ್ಲೋಕ, ಅದ್ಭುತವಾದ ಶ್ಲೋಕ. ಅನ್ವಯ ಹೇಳ್ತೇನೆ. ಅನುಮಾನೇನ ಯುಷ್ಮದಿ ಸರ್ವ ಸಂಶಯ ಹೇತೌ ನಿರಸ್ತೆ ಸತಿ ಆತ್ಮನಿ ವಾಕ್ಯಾತ್ ಸಂಶಯ ಕಥಂ ಜಾಯೇತ. ಅನ್ವಯವನ್ನ 3-4 ತರ ಹೇಳ್ಬೇಕು, ತೊಂದರೆ ಇಲ್ಲ. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯ ಬರೆದಿದ್ದಾರೆ. ನ ಚ ಸಂಶಯಿತವ್ಯಂ ಅವಗಮಯತಿ ವಾಕ್ಯಂ. ಚೆನ್ನಾಗಿದೆ. ಸಂಶಯಿತವ್ಯಂ, ಸಂಶಯಕ್ಕೆ ಅವಕಾಶ ಮಾಡಿಕೊಡುವಂತ, ಸಂಶಯಿತು ಶಕ್ಯಂ ಸಂಶಯಿತವ್ಯಂ, ಸಂಶಯಕ್ಕೆ ಎಡೆ ಮಾಡಿಕೊಡುವಂತ, ಸಂಶಯಕ್ಕೆ ಅವಕಾಶವಿರುವಂತ ವಸ್ತುವನ್ನ ವಾಕ್ಯವು ನ ಅವಗಮಯತಿ, ತಿಳಿಸುತ್ತಿಲ್ಲ. ಇಲ್ಲಿ ವಾಕ್ಯವೇನು? ತತ್ವಮಸಿ. ತತ್ವಮಸಿ ಎನ್ನುವಂತಹ ವಾಕ್ಯವು ಮುಮುಕ್ಷು ಜನಗಳಿಗೆ ಸಂಶಯಿತವಾಗಿರುವಂತಹ ವಿಚಾರವನ್ನ ತಿಳಿಸುತ್ತಿಲ್ಲ, ಸುಸ್ಪಷ್ಟವಾಗಿ ಹೇಳ್ತಾ ಇದೆ. ಯತಃ, ಏಕೆಂದರೆ ಸರ್ವ ಸಂಶಯ ಹೇತೌ ಹಿ ನಿರಸ್ತೆ ಪ್ರತ್ಯಗಾತ್ಮನಿ ಜಾಯೇತ ಸಂಶಯೋ ವಾಕ್ಯಾತ್ ಅನುಮಾನೇನ ಯುಷ್ಮದಿ. ಎಷ್ಟು ಚೆನ್ನಾಗಿದೆ ಶ್ಲೋಕ, ಸೊಗಸಾಗಿದೆ. ಸಾಮಾನ್ಯ ಪಂಡಿತರಿಗೆ ಅರ್ಥವೇ ಆಗದ ಶ್ಲೋಕವಿದೆ. ಇಲ್ಲಿ ತತ್ವಮಸಿ ವಾಕ್ಯದಲ್ಲಿ 2 ವಸ್ತುಗಳಿವೆ. ಒಂದು
ತತ್ ಪದಾರ್ಥ ತದ್ವಸ್ತು, ಮತ್ತೊಂದು ತ್ವಂ ಪದಾರ್ಥ ತ್ವಂ ವಸ್ತು. ಈ ತ್ವಂ ಪದಾರ್ಥವನ್ನೇ ಇಲ್ಲಿ ಸ್ವರೇಶ್ವರಾಚಾರ್ಯರು ಯುಷ್ಮತ್ ಪದಾರ್ಥ ಎಂದು ಕರೆಯುತ್ತಿದ್ದಾರೆ. ತ್ವಂ ಅನ್ನುವಂತಹದ್ದು ದಕಾರಾಂತಹ ತಿಲಿಂಗಕಃ ಯುಷ್ಮದ್ ಶಬ್ದ ಪ್ರಥಮಾ ವಿಭಕ್ತಿ ಏಕವಚನೆ ತ್ವಮಿತಿ ರೂಪಂ. ತ್ವಂ ಅನ್ನುವಂತಹ ಶಬ್ದವನ್ನ ತತ್ವಮಸಿ ವಾಕ್ಯದಲ್ಲಿ ಶ್ರುತಿ ಹೇಳಿದ್ದರು. ತ್ವಂ ಅನ್ನುವಂತಹ ಪದಕ್ಕೆ ಮೂಲ ಪದ ಯುಷ್ಮತ್. ಇದನ್ನೇ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿ ಬರೆದಿರುವ ಅಧ್ಯಾಸ ಭಾಷ್ಯದ ಮೊಟ್ಟ ಮೊದಲನೇ ಪದ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ದೃಷ್ಟಿ ದಿವ್ಯ ದೃಷ್ಟಿ. ಯುಷ್ಮದಿ ಅಂದ್ರು ಒಂದೇ, ತ್ವಮಿ ಅಂದರು ಒಂದೇ, ತ್ವಂ ಪದಾರ್ಥೆ ಅಂದರು ಒಂದೇ. ಯುಷ್ಮದಿ ಯುಷ್ಮತ್ ಪದದಲ್ಲಿ ನೀನು ಎನ್ನುವಂತ ಅರ್ಥ ಕೊಡುವಂತ ಅರ್ಥದಲ್ಲಿ ಅಂದ್ರೆ ಯುಷ್ಮದಿ ಅಂತಂದ್ರು ಒಂದೇ, ಯುಷ್ಮದರ್ಥೆ ಅಂತಂದ್ರು ಒಂದೇ. ತ್ವಂ ಪದಾರ್ಥೆ ತತ್ವಮಸಿ ಎನ್ನುವಾಗ ತತ್ ತ್ವಂ ಅಸಿ, ತತ್ ಪ್ರಥಮಂ ಪದಂ, ತ್ವಂ ದ್ವಿತೀಯಂ ಪದಂ, ಅಸಿ ತೃತೀಯಂ ಪದಂ. ದ್ವಿತೀಯ ಪದೇ ತ್ವಂ ಪದೇ ಸರ್ವ ಸಂಶಯ ಹೇತೌ ನಿರಸ್ತೆ. ಅಬ್ಬಾ, ತ್ವಂ ಅನ್ನುವಾಗ ಜಿಜ್ಞಾಸು ಜನಗಳಿಗೆ ಏನೇನು ಸಂಶಯ ಉಂಟಾಗುವುದಕ್ಕೆ ಹೇತು ಉಂಟೋ ಅದೆಲ್ಲವನ್ನು ಹಾಕ್ಬಿಟ್ಟು ಸಂಶಯಕ್ಕೆ, ಸರ್ವ ಸಂಶಯಕ್ಕೆ ಹೇತುವನ್ನ ನಿರಸ್ತ ಮಾಡಿದ್ದಾರೆ, ತಳ್ಳಿ ಹಾಕಿದ್ದಾರೆ. ನಿರಸ್ತ ಅಂತಂದ್ರು ಒಂದೇ, ಅಪಾಕೃತ ಅಂತಂದ್ರು ಒಂದೇ. ತ್ವಂ ಅನ್ನುವ ಶಬ್ದಕ್ಕೆ ನೀನು ಅಂತ ಅರ್ಥ. ನೀನು ಎಂದರೆ ದೇಹವಲ್ಲ, ಇಂದ್ರಿಯಗಳಲ್ಲ, ಮನಸ್ಸಲ್ಲ, ಬುದ್ಧಿಯೂ ಅಲ್ಲ, ಅಹಂಕಾರವೂ ಅಲ್ಲ. ಏನಪ್ಪ ನೀನು ಎನ್ನುವಾಗ ನಾನು ನಾನು ದೇಹವ ಆತ್ಮನ ಸಂಶಯವಿಲ್ಲ. ಅಂಡರ್ ನೋ ಸರ್ಕಮ್ಸ್ಟೆನ್ಸಸ್ ಯು ಆರ್ ದ ಬಾಡಿ, ಸೆನ್ಸರಿ ಆರ್ಗನ್ಸ್ ಅಂಡ್ ದ ಮೈಂಡ್, ದ ಇಂಟೆಲೆಕ್ಟ್ ಅಂಡ್ ಆಲ್ಸೋ ಅಹಂಕಾರ. ಇವುಗಳನ್ನ ನಿರಸ್ತೆ ತಳ್ಳಿ ಹಾಕಿದ್ದಾರೆ. ಯಾತರಿಂದ? ಅನುಮಾನೇನ ಅನ್ವಯ ವ್ಯತಿರೇಕ ತರ್ಕೇಣ. ದೇಹಾದಿಗಳು ವ್ಯತಿರೇಕ, ಆತ್ಮನು ಅನ್ವಯ. ಆದ್ದರಿಂದ ತ್ವಂ ಅನ್ನುವಂಥ ಅರ್ಥದಲ್ಲಿ, ತ್ವಮರ್ಥದಲ್ಲಿ ಶರೀರ ಇಂದ್ರಿಯ ಮನ ಯಾವುದೂ ಅಲ್ಲ ಎಂದು ಆ ಸಂಶಯಗಳೆಲ್ಲವನ್ನೂ ಕೂಡ ನಿರಸ್ತ ತಳ್ಳಿ ಹಾಕ್ಬಿಟ್ರು. ಅನ್ವಯ ಮಾಡ್ಕೊಳ್ಳಿ. ಈಗ ಅನುಮಾನೇನ ಪ್ರಮಾಣೇನ ಅನ್ವಯ ವ್ಯತಿರೇಕೇಣ ತರ್ಕೇಣ ಯುಷ್ಮದಿ ತ್ವಮರ್ಥೆ ಸರ್ವ ಸಂಶಯ ಹೇತೌ ನಿರಸ್ತೆ ಸತಿ. ಸಂಶಯ ಉಂಟಾಗುವುದಕ್ಕೆ ಏನೇನ್ ಕಾರಣಗಳಿದ್ವ ಎಲ್ಲವನ್ನೂ ತಳ್ಳಾಕ್ಬಿಟ್ಟು, ನೀನು ದೇಹವಲ್ಲ, ಇಂದ್ರಿಯವೂ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿಯೂ ನೀನಲ್ಲ, ಅಹಂಕಾರವೂ ನೀನಲ್ಲ. ಯಾಕೆ? ಅನ್ವಯ ವ್ಯತಿರೇಕ ತರ್ಕ. ನೀನಿದ್ದೀಯ, ದೇಹವಿಲ್ಲ, ದೇಹವಿಲ್ಲದೆ ಹೋದರೂ ನೀನಿರಬಲ್ಲೆ, ನೀನಿಲ್ಲದೆ ಹೋದರೆ ದೇಹವಿರಲು ಸಾಧ್ಯವಿಲ್ಲ. ಅನ್ವಯ ವ್ಯತಿರೇಕ. ಅಹಂಕಾರವಿಲ್ಲ, ನೀನಿದೆಯ, ನೀನಿಲ್ಲ, ಅಹಂಕಾರವಿಲ್ಲ. ಆದ್ದರಿಂದ ಅಹಂಕಾರದ ವ್ಯತಿರೇಕ ಆತ್ಮನ ಅನ್ವಯ. ಇದಕ್ಕೆ ಶಸ್ತ್ರೇನು? ಅನುಮಾನಂ ಪ್ರಮಾಣಂ. ವೇದಾಂತ ದರ್ಶನದಲ್ಲಿ ಅದರಲ್ಲೂ
ಸುರೇಶ್ವರಾಚಾರ್ಯರವರ ಪ್ರಸ್ಥಾನದಲ್ಲಿ ಅನುಮಾನಂ ನಾಮ ತರ್ಕ, ತರ್ಕೋ ನಾಮ ಅನ್ವಯ ವ್ಯತಿರೇಕ ರೂಪ ತರ್ಕ ಅಂತ ಹೇಳಿದ್ದಾರೆ ಪೂಜ್ಯ ಸದ್ಗುರು. ಅನುಮಾನೇನ ಅನ್ವಯ ವ್ಯತಿರೇಕ ತರ್ಕದಿಂದ ಯುಷ್ಮದಿ ತ್ವಂ ಪದಾರ್ಥದಲ್ಲಿ ಸರ್ವ ಸಂಶಯ ಹೇತು ಸರ್ವೇ ಚ ತೇ ಸಂಶಯಾಶ್ಚ ಸರ್ವ ಸಂಶಯಾಃ ತೇಷಾಂ ಸರ್ವ ಸಂಶಯಾನಾಂ ಹೇತುಃ ಸರ್ವ ಸಂಶಯ ಹೇತುಃ ತಸ್ಮಿನ್ ಸರ್ವ ಸಂಶಯ ಹೇತೌ. ಇದು ಸತಿ ಸಪ್ತಮಿ. ಸಂಶಯಕ್ಕೆ ಇರುವ ಎಲ್ಲಾ ಕಾರಣಗಳನ್ನು ತಳ್ಳಿ ಹಾಕ್ಬಿಟ್ರು. ಒಂದಾಯ್ತಾ? ಅನುಮಾನೇನ ಯುಷ್ಮದಿ ಸರ್ವ ಸಂಶಯ ಹೇತು ನಿರಸ್ತೆ ಸತಿ. ಉಳ್ಕೊಂಡಿದ್ದು ಆತ್ಮನಿ ತನ್ನಲ್ಲಿ ವಾಕ್ಯಾತು ವಾಕ್ಯ ಹೇಳ್ತಾ ಇದೆ ತತ್ವಮಸಿ, ನಾನು ಶರೀರವಲ್ಲ, ಸರಿ. ಇಂದ್ರಿಯ ಮನೋಬುದ್ಧಿಗಳು ನಾನಲ್ಲ, ಸರಿ. ಅಹಂಕಾರವು ನಾನಲ್ಲ ಅಂತ ತಿಳ್ಕೊಂಡ. ಹಾಗಾದರೆ ನಾನು ಯಾರು ವಿಚಾರ ಮಾಡ್ತಾರೆ. ಅಂತ ಮುಮುಕ್ಷುವಿಗೆ ವಾಕ್ಯಾತ್ ತತ್ವಮಸಿ ಎನ್ನುವಂತಹ ವಾಕ್ಯದಿಂದ ಆತ್ಮನಿ ಆತ್ಮ ಸ್ವರೂಪವನ್ನು ಹೇಳ್ತಾ ಇದೆ. ಈಗ ಅವನಿಗೆ ಪುನಃ ಸಂಶಯ ಕಥಂ ಜಾಯೇತ, ಯಾವುದು ನಾನಲ್ಲ ಅಂತ ತೀರ್ಮಾನ ಮಾಡಿಕೊಂಡ. ನಾನಲ್ಲ ಎಂದು ತೀರ್ಮಾನ ಮಾಡಿಕೊಂಡ ಮೇಲೆ ನಾನು ಯಾರು ಅಂತ ಅವನ ಪ್ರಶ್ನೆ. ಸಂಶಯವಲ್ಲ. ಮೊದಲು ನಾನು ಶರೀರವ, ಇಂದ್ರಿಯಗಳ ಮನಸ್ಸ ಬುದ್ಧಿಯ, ಹೆಂಡತಿಯ, ಗಂಡನ, ಬೇಕಾದಷ್ಟಿತ್ತು. ಎಲ್ಲ ಸಂಶಯಗಳನ್ನು ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ತಳ್ಳಾಕ್ಬಿಟ್ಟು ಯಾವುದು ನೀನಲ್ಲ. ಸರಿ, ಹಾಗಾದ್ರೆ ಕೋಹಂ, ನಾನು ಯಾರು ಎಂದು ಪ್ರಶ್ನೆ ಮಾಡಿಕೊಳ್ಳುತ್ತಿರುವಂತಹ ಮುಮುಕ್ಷುವಿಗೆ ವಾಕ್ಯಾತ್ ತತ್ವಮಸಿ ಎನ್ನುವಂತಹ ವಾಕ್ಯದಿಂದ ನೀನು ಬ್ರಹ್ಮ, ತದೇವ ತ್ವಮಸಿ, ತತ್ ಸಚ್ಚಿದಾನಂದ ಸ್ವರೂಪಂ ಬ್ರಹ್ಮ, ತತ್ ನಿತ್ಯ ಶುದ್ಧಂ ನಿತ್ಯ ಬುದ್ಧಂ ನಿತ್ಯಮುತ್ತಂ ಬ್ರಹ್ಮ ತ್ವಂ ಇತಿ ಉಪದಿಷ್ಟೇ ಸತಿ ಪುನಃ ಆತ್ಮನಿ ಕಥಂ ಸಂಶಯೋ ಜಾಯೇತ. ಹೇಗೆ ತಾನೆ ಸಂಶಯವು ಉಂಟಾದೀತು? ಏನ್ ಹೇಳ್ತಾ ಇದ್ದಾರೆ? ವಾಕ್ಯಕ್ಕೆ ಪ್ರಾಮಾಣ್ಯ ಉಂಟು. ಅನಾದೃತ್ಯ ಶ್ರುತಿ ಮೋಹಾತೆ ಅಥೋ ಬೌದ್ಧಸ್ತಮಸ್ವಿನಃ ಆಪೇದಿರೇಂದಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ ಮಾನಾಂತರಾರವಸ್ತಬ್ಧಂ ನಿರ್ದುಖ್ಯಾತ್ಮಾನ ಮಂಜಸ ಬೋಧಯಂತಿ ಶ್ರುತಿ ಕೇನ ನ ಪ್ರಮಾಣಮಿತೀರ್ಯತೆ. ಒಂದು ವಾಕ್ಯ ಅಪ್ರಮಾಣ ಅಂತಾಗಬೇಕಾದರೆ 4 ಹೇತು. ಒಂದು, ಸರಿಯಾಗಿ ತಿಳಿಸುತ್ತಿಲ್ಲ. ಇನ್ನೊಂದು, ತಪ್ಪಾಗಿ ತಿಳಿಸುತ್ತಿದೆ. ಮತ್ತೊಂದು, ಸಂಶಯವಾಗಿ ತಿಳಿಸುತ್ತಿದೆ. ಮತ್ತೊಂದು, ತಿಳಿಸ್ತಾನೆ ಇಲ್ಲ. ಇನ್ನು 3 ಹೇಳಿದ್ದು. ಇವ ಹೇಳ್ತಾ ಇದ್ದಾರೆ ಸಂಶಯವಾಗಿಯೂ ತಿಳಿಸುತ್ತಿಲ್ಲ. ತತ್ವಮಸಿ ವಾಕ್ಯವು ಮುಮುಕ್ಷುವಿಗೆ ಸಂಶಯ ಉಂಟಾಗುವಂತೆ ಉಪದೇಶವನ್ನ ಮಾಡುತ್ತಿಲ್ಲ. ಆದ್ದರಿಂದ ಅನವಬೋಧ, ವಿಪರೀತ ಬೋಧ, ಸಂಶಯ ಬೋಧ ಯಾವ ದೋಷವೂ ಇಲ್ಲ. ಆದ್ದರಿಂದ ಶ್ರುತಿಯನ್ನ ಪ್ರಮಾಣವೆಂದು ಸ್ವೀಕರಿಸಲೇಬೇಕು. ಯಾರು ಶ್ರುತಿಯ ತಿರಸ್ಕಾರ ಮಾಡುತ್ತಾರೆಯೋ ಅಂಥವರಿಗೆ ಸಂಯಜ್ಞಾನ ಉಂಟಾಗುವುದಿಲ್ಲ. ನಚ ಸಂಶಯಿತವ್ಯಮವಗಮಿ. ವಾಕ್ಯವು ಸಂಶಯಕ್ಕೆ ಆಸ್ಪದವಾಗಿರುವಂಥ ವಿಚಾರವನ್ನ ನ ಅವಗಮಯತಿ, ತಿಳಿಸುತ್ತಿಲ್ಲ. ಮೊದಲೇ ಆಗೋಯ್ತು. ಜಿಜ್ಞಾಸವಾದ ಸಾಧಕನಿಗೆ ವಿಚಾರವನ್ನ ಮಾಡುವಾಗ ಅನ್ವಯ ವ್ಯತಿರೇಕ ತರ್ಕವನ್ನು ಬಳಸುತ್ತಾ ನಾಹಂ ದೇಹ
ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ ಅನ್ವಯ ವ್ಯತಿರೇಕ. ಹಾಗಾದ್ರೆ ನಾನು ಯಾರು? ತತ್ವಮಸಿ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವ. ಇಲ್ಲಿ ಯಾವ ಸಂಶಯಕ್ಕೂ ಅವಕಾಶವಿಲ್ಲದಂತೆ ತಿಳಿಸುತ್ತಿರುವುದರಿಂದ ವಾಕ್ಯದಿಂದ ಆತ್ಮನಲ್ಲಿ ಕಥಂ ಸಂಶಯೋ ಜಾಯೇತ, ಹೇಗೆ ತಾನೆ ಸಂಶಯವು ಉಂಟಾದೀತು? ಹಿಂದೆಯೇ ಅನ್ವಯ ವ್ಯತಿರೇಕ ತರ್ಕದಿಂದ ಸಂಶಯ ಹೇತುಗಳೆಲ್ಲವನ್ನು ತಿರಸ್ಕಾರ ಮಾಡಿಬಿಟ್ಟು ನಾನು ಯಾರು ಎಂದು ಪ್ರಶ್ನೆ ಮಾಡುತ್ತಿರುವಂತಹ ಮುಮುಕ್ಷುವಿಗೆ ಶ್ರುತಿ ಮಾತೆ ತತ್ವಮಸಿ ಅಂತ ಹೇಳ್ತಾ ಇದೆ. ತತ್ವಮಸಿ ಅಂತ ಹೇಳುವಾಗ ನೀನ್ ಬ್ರಹ್ಮವಾಗಿದ್ದೀಯ ಅಂತ ಅರ್ಥ. ನಾನ್ ಬ್ರಹ್ಮವಾದೇಹವ, ನಾನು ಅಸಂಸಾರಿಯ ಸಂಸಾರಿಯೋ ಎನ್ನುವಂತ ಸಂಶಯಕ್ಕೆ ಅವಕಾಶವೇ ಇಲ್ಲ. ಮೊದಲು ಅನ್ವಯ ವ್ಯತಿರೇಕ ತರ್ಕ, ಆಮೇಲೆ ವಾಕ್ಯೋಪದೇಶ. ಆದ್ದರಿಂದ ವಾಕ್ಯವನ್ನ ನಾವು ಅಪ್ರಮಾಣವೆಂದು ತಿರಸ್ಕಾರ ಮಾಡಬಾರದು ಅಂತ ಹೇಳ್ತಾ ಇದ್ದೆ. ಸರ್ವ ಸಂಶಯ ಹೇತೌ ಹಿ ನಿರಸ್ತೆ ಕಥಮಾತ್ಮನಿ ಜಾಯೇತ ಸಂಶಯೋ ವಾಕ್ಯಾತ್ ಅನುಮಾನೇನ ಯುಷ್ಪದಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಈ ವಾಕ್ಯಕ್ಕೆ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವ ಕ್ಲೇಶಾಪಹಾರಿಣಿ ವ್ಯಾಖ್ಯಾನ ಓದ್ತೇನೆ. ಸಾಮಾನ್ಯವಾದ ಪುಸ್ತಕವಲ್ಲ ಇದು. ಅವರ 88ನೇ ವಯಸ್ಸಿನಲ್ಲಿ ಪಕ್ವವಾದಂತಹ ಮನಸ್ಸಿನಲ್ಲಿ ಅನುಗ್ರಹ ಮಾಡಿರುವಂತಹ ಗ್ರಂಥ ಕ್ಲೇಶಾಪಹೋತ್ಯನು. ನನಗೆ ತುಂಬಾ ಸಂತೋಷ, ಗುರುಗಳ ಸ್ಮರಣೆ ಆಗುತ್ತೆ. ಇದು ಸಂಸ್ಕೃತ ಗ್ರಂಥ, 316ನೇ ಪುಟ, 36ನೇ ಶ್ಲೋಕ ಓದ್ತೇನೆ. ನಚ ಸಂಶಯಿತವ್ಯಂ ಅವಗಮಯತಿ ಯತಃ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸರ್ವ ಸಂಶಯ ಹೇತೌ ಹಿ ನಿರಸ್ತೆ ಕಥಮಾತ್ಮನಿ ಜಾಯೇತ ಸಂಶಯೋ ವಾಕ್ಯಾತ್ ಅನುಮಾನೇನ ಯುಷ್ಮದಿ. ಬಾ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಎಲ್ಲ ಜಿಜ್ಞಾಸುಗಳ, ಎಲ್ಲ ಮುಮುಕ್ಷುಗಳ ಹೃದಯ ಮಂದಿರವೆಂಬ ಸ್ವರ್ಣ ಸಿಂಹಾಸನದಲ್ಲಿ ಮೆರಿತಾ ಇದ್ದ. ಸಾಕು, ಯಾವ ಬ್ರಹ್ಮಜ್ಞಾನಿಗಳಿಗೂ ಹೊರಗಿನ ಯಾವ ಆಡಂಬರವೂ ಬೇಕಾಗಿಲ್ಲ. ಶುರು ಮಾಡ್ತೀನಿ. 36ನೇ ಶ್ಲೋಕ. ನಾಪಿ ಸಂಶಯಿತ ಪ್ರತಿಪಾದಕತ್ವಂ ವಾಕ್ಯಸ್ಯ. ವಾಕ್ಯಕ್ಕೆ ಸಂಶಯಿತವಾದ ವಿಚಾರವನ್ನ ತಿಳಿಸುತ್ತಿದೆ ಎನ್ನುವ ದೋಷವೂ ಇಲ್ಲ. ಒಂದು ಅಬೋಧಕತ್ವಂ, ಇನ್ನೊಂದು ವಿರುದ್ಧ ಬೋಧಕತ್ವಂ, ಮತ್ತೊಂದು ಸಂಶಯ ಬೋಧಕತ್ವಂ. ದೋಷವಿಲ್ಲ. ತತ್ವಮಸಿ ವಾಕ್ಯದಲ್ಲಿ ಹೇಳಿರುವಂತಹ ವಿಚಾರ ಸುಸ್ಪಷ್ಟವಾಗಿದೆ. ಈ ವಾಕ್ಯವು ಸಂಶಯಿತವಾಗಿರುವಂತಹ ವಿಚಾರವನ್ನು ತಿಳಿಸುತ್ತಿಲ್ಲ. ನಾನು ಮಾಸ್ತು ಅನುವಾದಕತ್ವಂ ವಿಪರೀತ ಬೋಧಕತ್ವಂ ವಾ. ಒಂದು ಅನುವಾದಕತ್ವಂ, ಗೊತ್ತಿರುವುದನ್ನೇ ಹೇಳ್ತಾ ಇದೆ, ಪ್ರಮಾಣವಲ್ಲ. ವಿಪರೀತ ಬೋಧಕತ್ವಂ, ವಿರುದ್ಧವಾಗಿ ಹೇಳ್ತಾ ಇದೆ, ಅದು ಕೂಡ ಅಪ್ರಮಾಣ. ಇನ್ನು ಹೇಳ್ತಾ ಇಲ್ಲ, ಅದು ಇಲ್ಲ. 3 ಇಲ್ಲ, 4 ಹೇಳ್ತಾ ಇದ್ದಾರೆ. ಆಗ್ಬೋದು ಅನುವಾದಕತ್ವವಾಗಲಿ ವಿಪರೀತ ಬೋಧಕತ್ವವಾಗಲಿ ವಾಕ್ಯಕ್ಕೆ ಇಲ್ಲ ಅಂತಾಗಲಿ. ಆದರೆ ಸಂಶಯಿತ ಪ್ರತಿಪಾದನಾದೇವ ಅಪ್ರಾಮಾಣ್ಯಮಿತ್ಯಸ್ತು. ಸಂಶಯಿತವಾಗಿ ಮುಮುಕ್ಷು ಜನಗಳಿಗೆ ಸಂಶಯ ಉಂಟಾಗುವಂತೆ
ತತ್ವಮಸಿ ವಾಕ್ಯವು ಉಪದೇಶ ಮಾಡುತ್ತಿರುವುದರಿಂದ ಅಪ್ರಮಾಣ ಅಂತ ಆಗ್ಬಹುದಲ್ಲ. ಅಂದರೆ ತತ್ರಾಹ ಹೇಳ್ತಾ ಇದ್ದಾರೆ. ನ ಇತಿ ನೋ ಏತತ್ ಸ್ಪಷ್ಟೀಕರಣಾರ್ಥಂ ಉತ್ತರ ಶ್ಲೋಕ. ಶ್ರುತಿವಾಕ್ಯವು ತತ್ವಮಸಿ ವಾಕ್ಯವು ಸಂಶಯ ರೂಪವಾಗಿ ತಿಳಿಸುತ್ತಿಲ್ಲ ಎನ್ನುವುದನ್ನು ಹೇಳುವುದಕ್ಕಾಗಿ ಮುಂದಿನ ಶ್ಲೋಕ ಬಂದಿದೆ. ಯಾವುದು? ಸರ್ವ ಸಂಶಯ ಹೇತೌಹಿ ನಿರಸ್ತೆ ಕಥಮಾತ್ಮನಿ ಜಾಯೇತ ಸಂಶಯೋ ವಾಕ್ಯಾತ್ ಅನುಮಾನೇನ ಯುಷ್ಮದಿ. ಏನ್ ಚೆನ್ನಾಗಿ ಬರೆದಿದ್ದಾರೆ. ಭಗವಾನ್ ಸುರೇಶ್ವರಾಚಾರ್ಯರವರು ಬರೆದಿರುವ ನೈಷ್ಕರ್ಮ್ಯ ಸಿದ್ಧಿ ಶ್ಲೋಕ ಅಮೃತಾಯಮಾನವಾಗಿದೆ. ನಾನು ಶುರು ಮಾಡ್ತಾ ಇದ್ದೇನೆ ಈಗ. ಇದು 317ನೇ ಪುಟ ಕೊನೆಯ ವಾಕ್ಯ. ಸರ್ವ ಸಂಶಯ ಹೇತವ್ಯಿತಿ ಅನುಮಾನೇನ ಅನ್ವಯ ವ್ಯತಿರೇಕ ಲಕ್ಷಣೇನ ತರ್ಕೇಣ ಪದಾರ್ಥ ಜ್ಞಾನ ಫಲಕೇನ ಸರ್ವ ಸಂಶಯ ಹೇತವ್ ನಿರಸ್ತೆ ಸತಿ. ಎಷ್ಟು ಚೆನ್ನಾಗಿ ಬರೀತಾರೆ. ಯಾವ ಸಂಶಯವೂ ಬೆಳೆಯದಂತೆ ಸರ್ವ ಸಂಶಯ ಹೇತವು ಪದಾರ್ಥದ ಜ್ಞಾನವನ್ನ ಸರಿಯಾಗಿ ತಿಳಿಸುತ್ತಾ ಯಾವ ಸಂಶಯವೂ ಉಳಿಯದಂತೆ ಎಲ್ಲ ಸಂಶಯಗಳನ್ನು ಅನ್ವಯ ವ್ಯತಿರೇಕ ತರ್ಕದಿಂದ ತಳ್ಳಿ ಹಾಕಿದ ಮೇಲೆ ಆತ್ಮನಿ ತನ್ನ ವಿಷಯದಲ್ಲಿ ವಾಕ್ಯಾತಿ ತತ್ವಮಸಿ ವಾಕ್ಯದಿಂದ ಕಥಂ ಸಂಶಯೋ ಜಾಯೇತ. ಬಾ, ಸಂಶಯ ಉಂಟಾಗುವುದಕ್ಕೆ ಅವಕಾಶವೇ ಇಲ್ಲ. ಮೊದಲೇ ಎಲ್ಲ ಸಂಶಯಗಳನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದಾನೆ. ಅನ್ವಯ ವ್ಯತಿರೇಕ ತರ್ಕದ ಬಲ ಜ್ಞಾಪಕ ಇಟ್ಕೊಳ್ಳಿ. ನಮಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಉಂಟಾಗಬೇಕಾದರೆ ಮೊಟ್ಟ ಮೊದಲಿಗೆ ಅನ್ವಯ ವ್ಯತಿರೇಕ ತರ್ಕದ ಬಲ. ಅನ್ವಯ ಯಾವುದು ಅನ್ವಿತವಾಗಿದೆ, ವ್ಯತಿರೇಕ ಯಾವುದು ವ್ಯತಿರಿಕ್ತವಾಗಿದೆ. ವ್ಯತಿರಿಕ್ತವಾದದ್ದು ಅನಾತ್ಮ, ಅನ್ವಿತವಾದದ್ದು ನಾನು. ಮೊಟ್ಟ ಮೊದಲಿಗೆ ನಾ ಶರೀರವ ಅಥವಾ ಶಾಲ, ನಾನು ಚಿನ್ನದ ಕಡಗವ ಅಥವಾ ಬೆಳ್ಳಿ ಕಿರೀಟವ. ಸಂಶಯ. ಬೆಳ್ಳಿ ಕಿರೀಟ ಇವಾಗ ಹಾಕೊಂಡೆ, ಉಪನ್ಯಾಸ ಮಾಡ್ತಾ ಇದ್ದೀನಿ, ಮಲಿಕೊಳ್ಳುವಾಗಿಲ್ಲ. ಚಿನ್ನದ ಕಡಗ ಉಪನ್ಯಾಸ ಮಾಡುವ ಹಾಕೊಂಡಿದ್ದೇನೆ, ಆಮೇಲೆ ಬಿಸಾಕ್ತೀನಿ. ನಾನ್ ಮಾತ್ರ ಇದ್ದೇನೆ. ಶರೀರ, ಎಚ್ಚರದಲ್ಲಿ ಶರೀರ ಎಷ್ಟೊಂದು ಬದಲಾವಣೆ ಆಗ್ತಾ ಇದೆ. 24 ಗಂಟೆಗಳಲ್ಲಿ ಶರೀರಕ್ಕೆ ನೂರಾರು ವಿಕಾರಗಳು, ಸೆಕೆಂಡಿಗೂ ಬದಲಾವಣೆ ಆಗ್ತಾ ಇದೆ. ಶರೀರ ಸಣ್ಣದಾಗಿತ್ತು, ಹುಟ್ಟಿದಾಗ 2.5 kg, 4 ತಿಂಗಳಾದ್ಮೇಲೆ 5 kg, 1.5-2 ವರ್ಷವಾಯ್ತು, ಆಗ ಅವನು 10 kg ಬದಲಾವಣೆ. ವಯಸ್ಸಾದ್ಮೇಲೆ 70 ವರ್ಷ ವಯಸ್ಸಾಯ್ತು, 85 kg. ಆಮೇಲೆ 75-85 ಆಯ್ತು, 70 kg. ವಯಸ್ಸಾಗ್ತಾ ಆಗ್ತಾ ಶರೀರ ಕೂಗುತ್ತೆ. ಅನ್ವಯವಿದೆ. ಶರೀರ ಬದಲಾವಣೆ ಆಗ್ತಾ ಇದೆ, ನಾನು ಮಾತ್ರ ಬದಲಾವಣೆ ಆಗ್ತಾ ಇಲ್ಲ. ಇದು ಅನ್ವಯವಿದೆ. ಸರಿ, ದೇಹ ನಾನಲ್ಲ ಅಂತ ಆಗ್ಬಹುದು. ಇಂದ್ರಿಯಗಳು ಡಿಟೋ. ಕಣ್ ಚೆನ್ನಾಗಿತ್ತು, ಪರೆ ಬಂತು, ಆಪರೇಷನ್ ಆಯ್ತು, ಕನ್ನಡಕ ಹಾಕೋತಾ ಇದ್ದೇನೆ. ಹುಟ್ಟುವಾಗ ಕಣ್ ಚೆನ್ನಾಗಿತ್ತು, ಬೆಳೀತಾ ಬೆಳೀತಾ ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಕಣ್ಣಿಗೆ ವೀಕ್ನೆಸ್ ಬಂತು, ಬದಲಾವಣೆ. ಆದ್ದರಿಂದ ಕಣ್ಣು ನಾನಲ್ಲ, ವ್ಯತಿರೇಕ. ನಾನು ಮಾತ್ರ ಇದ್ದೇ ಇದ್ದೇನೆ. ಇದು ಅನ್ವಯ ವ್ಯತಿರೇಕ ತರ್ಕ. ಎಲ್ಲಿವರೆಗೆ? ಬುದ್ಧಿಯಂತೇಶು, ಬುದ್ಧಿ, ನಾನು ಬುದ್ಧಿವಂತ, ಇಂತಿಂತ ಸಂಶೋಧನೆ ಮಾಡಿದ್ದೆ, ನನ್ನಂತ ಪ್ರಚಂಡ ಬುದ್ಧಿವಂತ ಯಾರು ಇಲ್ಲ ಅಂತಾರೆ. ಸರಿ, ನನ್ನ ಬುದ್ಧಿ ಅಂತ ಇರ್ತಾನೆ. ನನ್ನ ಬುದ್ಧಿ ಮಂಕಾಗಿದೆ, ಇವತ್ತು ನನ್ನ ಬುದ್ಧಿ ಚುರುಕಾಗಿದ್ದೀನಿ. ನನ್ನ ಬುದ್ಧಿ ಅಂತ ಹೇಳಿದ್ದರಿಂದ ಬುದ್ಧಿಯೂ ನಾನಲ್ಲ. ಇದು
ಅನ್ವಯ ವ್ಯತಿರೇಕ ತರ್ಕದಾಗಿರುವಂತಹ ಫಲ. ಹಾಗಾದರೆ ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅಂತ ನಾನು ಶೂನ್ಯವ ಅಲ್ಲ. ಕೋಹಂ ನಾನು ಯಾರು? ಅವ ಶ್ರುತಿ ಬರುತ್ತೆ, ವಾಕ್ಯ ಬರುತ್ತೆ. ತತ್ವಮಸಿ ವಾಕ್ಯ ಹೇಳ್ತಾ ತತ್ವಮಸಿ ಬರೀತಾರೆ ನೋಡಿ. ಸರ್ವ ಸಂಶಯ ಹೇತು, ಸಂಶಯಕ್ಕೆ ಕಾರಣವಾಗಿರುವ ಎಲ್ಲವನ್ನೂ ಕೂಡ ನಿರಸ್ತೆ ಸತಿ ತಳ್ಳಿ ಹಾಕ್ಬಿಟ್ಟು ಆತ್ಮನೇ ವಾಕ್ಯಾತಿ ಕಥಂ ಸಂಶಯೋ ಜಾಯೇತ. ತತ್ವಮಸಿ ಎನ್ನುವಂತಹ ವಾಕ್ಯವನ್ನ ಕೇಳಿದಾಗ ಅದರಿಂದ ಈ ಮುಮುಕ್ಷು ಸಾಧಕನಿಗೆ ಪುನಃ ಸಂಶಯ ಕಥಂ ಜಾಯೇತ, ಹೇಗೆ ಹುಟ್ಟುತ್ತೆ? ಸಂಶಯವೆಲ್ಲ ಹೊರಟು ಸಂಶಯಗಳೆಲ್ಲವನ್ನೂ ಕೂಡ ಅನ್ವಯ ವ್ಯತಿರೇಕ ತರ್ಕದಿಂದ ಕಳೆದುಕೊಂಡ ಮೇಲೆ ಬರ್ತಾ ಇದೆ ತತ್ವಮಸಿ ವಾಕ್ಯ. ಮೊದಲು ಅನ್ವಯ ವ್ಯತಿರೇಕ ತರ್ಕ, ಅದರಿಂದ ಅನಾತ್ಮ ವಸ್ತುಗಳ ನಿರಸನ, ಸಂಶಯ ನಿವೃತ್ತಿ. ಆಮೇಲೆ ಇದಲ್ಲ 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 ಅಂತ ಆದರೆ ನಾನು ಯಾರು ಎಂದು ಪ್ರಶ್ನೆ ಮಾಡಿಕೊಂಡಿರುವಂತಹ ಮುಮುಕ್ಷುವಿಗೆ ತತ್ವಮಸಿ ಅಂತ ಹೇಳ್ತಾ ಇದೆ. ಈ ತತ್ವಮಸಿ ವಾಕ್ಯದಿಂದ ಸಂಶಯಿತವಾದ ವಿಚಾರವು ತಿಳಿಸಲ್ಪಡುತ್ತದೆ ಎನ್ನುವಂತಹದ್ದು. ಕಥಂ, ಹೇಗೆ ಹೇಳ್ತಾ ಇದ್ದೀರಾ? ಆತ್ಮನಿ ವಾಕ್ಯಾತ್ ಕಥಂ ಸಂಶಯೋ ಜಾಯೇತ ಇತಿ ಯೋಜನ ಇತಿ ಅನ್ವಯ. ನೋಡಿ, ಕಾರುಣ್ಯ ಸಿಂಧುಗಳಾದ ಸರ್ವ ಮುಮುಕ್ಷುಗಳಿಗೆ ಅಂತರಾತ್ಮನಾಗಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಗೊತ್ತಾಗೋಯ್ತು. ಈ ವಾಕ್ಯಕ್ಕೆ ಅನ್ವಯವೇ ಸಿಕ್ಕುತ್ತಿಲ್ಲ. ಮುಮುಕ್ಷುಗಳು 10 ಸಲ ವಾಕ್ಯ ಮಾಡಿದ್ರು. ಇಲ್ಲಿ ಒಂದು ಯುಷ್ಮದಿ ಅಂತಿದೆ, ಒಂದು ಆತ್ಮನಿ ಅಂತಿದೆ, ಸಂಶಯ ಹೇತವು ಅಂತಿದೆ, ಸಂಶಯ ಅಂತಿದೆ, ಅನ್ವಯ ಸಿಕ್ಕುವುದಿಲ್ಲ. ಅದಕ್ಕೆ ಪೂಜ್ಯ ಸದ್ಗುರುಗಳು ಇತಿ ಯೋಜನ ಇತಿ ಅನ್ವಯ ಇತಿ ಸಂಬಂಧ ತೋರಿಸ್ತಾ ಇದ್ದಾರೆ. ನೋಡಿ, ಅನ್ವಯ ಹೇಳ್ತೇನೆ. ಅನುಮಾನೇನ ಶ್ಲೋಕದಲ್ಲಿ ಮೊಟ್ಟಮೊದಲನೇ ಪದ ಏನರ್ಥ? ಅನ್ವಯ ಅನುಮಾನೇನ ಅಂದ್ರೆ ಅನ್ವಯ ವ್ಯತಿರೇಕ ತರ್ಕೇಣ ಅರ್ಥ ಆಯ್ತು. ಪದಾರ್ಥ ಜ್ಞಾನ ಫಲಕೇನ ಪದಾರ್ಥದ ಜ್ಞಾನವನ್ನು ತಿಳಿಸುವಂತಹದ್ದು. ಆಮೇಲೆ ನೆಕ್ಸ್ಟ್ ಸರ್ವ ಸಂಶಯ ಹೇತೌ ನಿರಸ್ತೆ ಸತಿ ಅನುಮಾನೇನ ಯುಷ್ಮದಿ ಸೇರಿಸ್ಕೊಂಬಣಿ. ಯುಷ್ಮಚ್ಚ ಪದಾರ್ಥದಲ್ಲಿ ತ್ವಂ ಪದಾರ್ಥದಲ್ಲಿರುವ ಎಲ್ಲ ಸಂಶಯದ ಹೇತುಗಳನ್ನು ತಳ್ಳಿ ಹಾಕಿದ ಮೇಲೆ ಆತ್ಮನಿ ವಾಕ್ಯಾತ್ ಆತ್ಮನಿ ಆತ್ಮನಲ್ಲಿ ವಾಕ್ಯದಿಂದ ಕಥಂ ಪುನಃ ಸಂಶಯೋ ಜಾಯೇತ, ಸಂಶಯವು ಪುನಃ ಹೇಗೆ ತಾನೆ ಹುಟ್ಟೀತು ಎಂದು ಶ್ಲೋಕಕ್ಕೆ ನೀವುಗಳು ಅನ್ವಯವನ್ನ ಮಾಡಿಕೊಳ್ಳಿ. ಯಾರು ಹೇಳ್ತಾರೆ? ಪಾಠ ಮಾಡ್ತಾ ಇದ್ದೇವೆ. ಒಂದು ಮಾತು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹೇಗ್ ಪಾಠ ಮಾಡ್ತಾ ಇದ್ದಾರೋ ಆ ಕ್ರಮದಲ್ಲಿಯೇ ಭಾಷ್ಯವನ್ನು ವ್ಯಾಖ್ಯಾನವನ್ನು ಬರೀತಾರೆ. ಯಾವ ಕ್ರಮದಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆಯೋ ಯಾವುದಕ್ಕೆ? ನೈಷ್ಕರ್ಮ್ಯ ಸಿದ್ಧಿಗೆ, ಅದೇ ಕ್ರಮದಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ ಜ್ಞಾನಿಗಳು. ಮಹಾತ್ಮರು ಸ್ವಾಮಿ ಬ್ರಹ್ಮಜ್ಞಾನಿಗಳ ವಿಷಯದಲ್ಲಿ ಯಾವ ದೋಷವನ್ನೂ ನೋಡಬೇಡ. ಅವ್ರೇನು ಮಾಡಲಿ, ಪುಣ್ಯ ಮಾಡ್ಲಿ ಪಾಪ ಮಾಡ್ಲಿ, ಅದು ಬೇಕಾಗಿಲ್ಲ ನಮಗೆ. ಬ್ರಹ್ಮಜ್ಞಾನಿಯಾಗಿರುವಂಥವನು ಚಳಿಗಾಲ ಪ್ಯಾಂಟ್ ಹಾಕೊಂಡು, ಶೂ ಹಾಕೊಂಡು, ಟೈ ಕಟ್ಕೊಂಡು ನಿಂತ್ಕೊಂಡು ಕಾಫಿ ಕುಡಿತಾ ಇದ್ದಾನೆ. ನೋಡಿದೆ ನಾನು, ಅಯ್ಯ ಎಂದ ಬ್ರಹ್ಮಜ್ಞಾನಿ ತನ್ಮಾನ. ಅದು ಅವನಿಗೆ 2 ಗಂಟೆ. ನಿಸ್ತ್ರೀಗುಣ್ಯೇ ಪತಿ ವಿಚಾರತ ಕೋ ವಿಧಿ ಕೋ ನಿಷೇಧ. ನಿಸ್ತ್ರೈಗುಣ್ಯದಲ್ಲಿ ಗುಣಾತೀತರಾಗಿ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ
ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಯಾವ ಕರ್ತೃತ್ವವೇ ಇಲ್ಲವ, ಏನಾದ್ರೂ ಪರವಾಗಿಲ್ಲ. ಆದ್ದರಿಂದ ಬ್ರಹ್ಮಜ್ಞಾನಿಗಳ ವಿಷಯದಲ್ಲಿ ನಾವು ಯಾವ ದೋಷವನ್ನು, ರಮಣ ಮಹರ್ಷಿಯ ವಿಷಯದಲ್ಲಿ ಅಯ್ಯೋ ಏನೋ ಮಾಡ್ತಾನ ನಾವು ಚಟ್ನಿ ರುಬ್ತಾ ಇದ್ದಂತೆ ರುಬ್ಲಿ, ಜಿಹ್ವಾ ಚಾಪಲ್ಯ ಬಿತ್ತಂತೆ ಅನ್ಬಾರ್ದು. ಅಂಥ ಮಹಾತ್ಮರು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಸರಿ, ಆತ್ಮನಲ್ಲಿ ವಾಕ್ಯಾತಿ ತತ್ವಮಸಿ ವಾಕ್ಯದಿಂದ ಕಥಂ ಹೇಗೆ ತಾನೆ ಸಂಶಯೋ ಜಾಯೇತ ಸಂಶಯವು ಉಂಟಾದೀತು ಅಂದ ಮೇಲೆ ತತ್ವಮಸಿ ವಾಕ್ಯವೂ ಅನುವಾದಕವೂ ಅಲ್ಲ, ಅಪ್ರಬೋಧಕವೂ ಅಲ್ಲ, ವಿರುದ್ಧ ಬೋಧಕವೂ ಅಲ್ಲ, ಸಂಶಯ ಬೋಧಕವೂ ಅಲ್ಲ ಅಂದ ಮೇಲೆ ತತ್ವಮಸಿ ವಾಕ್ಯ ಪ್ರಾಮಾಣ್ಯವನ್ನ ಯಾಕೆ ತಿರಸ್ಕಾರ ಮಾಡ್ಬೇಕು? ತಿರಸ್ಕಾರ ಮಾಡಬೇಕಾದ್ರೆ ಈ ನಾಲ್ಕರಲ್ಲಿ ಒಂದಿರ್ಬೇಕು, ಯಾವುದೂ ಇಲ್ಲ. ಸಂಶಯೋ ಹೇ ದ್ವಿಕೋಟಿಕ. ಸಂಶಯ ಅಂದ್ರೇನು? ಅದಕ್ಕೊಂದು ಲಕ್ಷಣ. ಇದನ್ನ ಪೂರ್ವ ಮೀಮಾಂಸಕರು ಹೇಳ್ತಾರೆ, ತಾರ್ಕಿಕರು ಹೇಳ್ತಾರೆ, ವೇದಾಂತಿಗಳು ಹೇಳ್ತಾರೆ. ದ್ವಿಕೋಟಿಕ ಸಂಶಯ, 2 ಕೋಟಿ ಉಳ್ಳದ್ದಾಗಿರಬೇಕು. ಡೌಟ್ ಹ್ಯಾಸ್ 2 ಎಕ್ಸ್ಟ್ರೀಮ್ಸ್. ಸ್ವಾಮಿಗಳು ಹೇಳ್ತಾ ಇದ್ದಾರೆ ದ್ವಿಕೋಟಿಕ ಸಂಶಯ. ಬರ್ಕೊಂಬಿ, 2 ಕೋಟಿಗಳನ್ನು ಉಳ್ಳದ್ದಾಗಿರುವಂತಹದ್ದು ಸಂಶಯ. ಏವಂ ವಾ ಹೀಗೋ ಅಥವಾ ಹೀಗೋ. 2 ಕೋಟಿಯಿಂದ ಆಲ್ಟರ್ನೇಟಿವ್ಸ್ ಸಂಶಯ. ನಾ ಮೈಸೂರಿಗೆ ಹೋಗ್ಬೇಕು ನಾಳೆ, ಕಾರ್ನಲ್ಲಿ ಹೋಗೋಣವಾ, ಟ್ರೈನಲ್ಲಿ ಹೋಗೋಣವಾ? ನನ್ನ ಹತ್ರ 2 ಕಾರ್ ಇದೆ, ಡ್ರೈವರ್ ಇದ್ದಾರೆ. ಹೆಂಗಸ್ ಹೇಳ್ತಾರೆ ಕಾರ್ನಲ್ಲೇ ಹೋಗೋಣ ಕಣ್ರಿ, ಚೆನ್ನಾಗಿರುತ್ತೆ, ಇಬ್ಬರೇ ಹೋಗ್ತಾ ಇದ್ದೀವಿ, ವೇಸ್ಟ್ ಆಗುತ್ತೆ ಪೆಟ್ರೋಲ್, ಆದ್ರಿಂದ ಟ್ರೈನಲ್ಲಿ ಹೋಗೋಣವಾ? ನಿರ್ಣಯವಾಗಿಲ್ಲ. ಅಥವಾ ನಾಳೆ ದಿವಸ ಪಾಯಸ ಮಾಡ್ಬೇಕು, ಶಾವಿಗೆ ಪಾಯಸ ಮಾಡೋಣವಾ, ಕಡಲೆಬೇಳೆ ಪಾಯಸ ಮಾಡೋಣವಾ? ಸಂಶಯ. ಉಪನ್ಯಾಸ ಕೇಳಬೇಕು, ಇವತ್ತು ಉಪನ್ಯಾಸ ಕೇಳೋಣವಾ, ಉಪನ್ಯಾಸ ಬೇಡವಾ? ದ್ವಿಕೋಟಿಗೆ ಸಂಶಯ. ತತ್ವಮಸಿ ವಾಕ್ಯವು ಮುಮುಕ್ಷುಗಳಿಗೆ ಸಂಶಯ ರೂಪವಾಗಿ ತಿಳಿಸುತ್ತಿಲ್ಲ. ಆತ್ಮನನ್ನ ಆತ್ಮವ ಅನಾತ್ಮವ ಎಂದು ತಿಳಿಸುತ್ತಿಲ್ಲ. ಧೈರ್ಯವಾಗಿ ತತ್ವಮಸಿ ಅಂತ ಹೇಳ್ತಾ ಇದೆ. ಸಂಶಯೋ ನಾಮ ದ್ವಿಕೋಟಿಕ. 2 ಕೋಟಿ ಯಸ್ಯ ಸಹ ದ್ವಿಕೋಟಿಕ. 2 ಅಭಿಪ್ರಾಯ ಉಳ್ಳದ್ದು. ಬರೀತಾರೆ ನೋಡಿ ಗುರುಗಳೇ, ಏವಂ ವಾ ಇತಿ, ಹೀಗ ಅಥವಾ ಹೀಗ. ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದು ಗುರುಗಳು. ಒಬ್ಬ ದಂಪತಿಗಳಿಗೆ ಟ್ವಿನ್ಸ್ ಇದ್ದಾರೆ, ಅವಳಿ ಮಕ್ಕಳು ಒಂದೇ ತರಹ ಇದ್ದಾರೆ. ಇಬ್ರು ಕೂಡ BE ಓದ್ತಾ ಇದ್ದಾರೆ, ಒಂದೇ ಸೆಕ್ಷನ್ನು, ಒಂದೇ ಸೆಮಿಸ್ಟರ್, 6th ಸೆಮಿಸ್ಟರ್ ಓದ್ತಾ ಇದ್ದಾರೆ. ಒಬ್ಬ ರಾಮ, ಒಬ್ಬ ಲಕ್ಷ್ಮಣ. ಒಬ್ಬ ನೋಡಿದೆ, ಇವನ ರಾಮನು ಅಥವಾ ಲಕ್ಷ್ಮಣನೋ ಸಂಶಯ ಬಂತು. ಒಂದೇ ತರಹ ಮುಖ, ಒಂದೇ ಎತ್ತರ, ಒಂದೇ ಬಣ್ಣ, ಒಂದೇ ಗುಣ, ಅವಳಿಗೆ ಅಲ್ಲಂ ಸಂಶಯ ಬರುತ್ತೆ. ರಾಮೋವ ಲಕ್ಷ್ಮಣೋವ. ರಾಮನನ್ನ ಲಕ್ಷ್ಮಣ ಅಂತ ತಿಳ್ಕೊಂಡ್ಬಿಟ್ರೆ ಅದು ವಿಪರೀತ ಜ್ಞಾನವಾಯಿತು. ಲಕ್ಷ್ಮಣನನ್ನ ರಾಮ ಅಂತ ತಿಳ್ಕೊಂಡು ವಿಪರೀತ ಜ್ಞಾನವಾಯಿತು. ರಾಮನನ್ನ ನೋಡಿ ರಾಮೋವ ಲಕ್ಷ್ಮಣೋವ ಅಂತ ತಿಳಿದುಕೊಂಡರೂ ಸಂಶಯ ಜ್ಞಾನ. ಶ್ರುತಿ ಮಾತೆ ಮುಮುಕ್ಷು ಜನಗಳಿಗೆ ಎಂದೆಂದಿಗೂ ಕೂಡ ಸಂಶಯ ರೂಪವಾಗಿ ತಿಳಿಸುತ್ತಿಲ್ಲ. ಏವಂ ವಾ ಎಂದು ತಿಳಿಸುತ್ತಿಲ್ಲ. ಸಚ ಅನಾತ್ಮಭೂತ ದೇಹಾದಿ ಬುದ್ಧ್ಯಂತೇಶು ಆತ್ಮಬುದ್ಧಿ ನಿರಾಸೇನ ಪ್ರಾಗೇವ
ವಾಕ್ಯ ಪ್ರವೃತ್ತೆ ನಿರಸ್ತಃ ಸಚ ಅನಾತ್ಮಭೂತ ದೇಹಾದಿ ಬುದ್ಧ್ಯಂತೇಷು ಆತ್ಮಬುದ್ಧಿ ನಿರಾಸೇನ ಪ್ರಾಗೇವ ವಾಕ್ಯ ಪ್ರವೃತ್ತೆ ನಿರಸ್ತಃ. ಓದ್ದೆ. ಕೂತ್ಕೊಂಡಿದ್ದಂತಹ ಗುರುಗಳು ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಭಲೆ ಭಲೆ, ಸರಿಯಾ ಓದ್ತಾ ಇದೆಯಪ್ಪ, ಚೆನ್ನಾಗಿ ಓದ್ದೆ, ಅನ್ವಯ ಹೇಳು. ವಾಕ್ಯ ಪ್ರವೃತ್ತಿ ಪ್ರಾಗೇವ ಅನಾತ್ಮಭೂತ ದೇಹಾದಿ ಬುದ್ಧ್ಯಂತೇಷು ಆತ್ಮಬುದ್ಧಿ ನಿರಸ್ತಃ ಕೇನ ಅನ್ವಯ ವ್ಯತಿರೇಕ ತರ್ಕೇಣ. ಹೇಗ್ ಬರೀತಾರೆ ಗುರುಗಳು? ವಾಕ್ಯ ಪ್ರವೃತ್ತಿ ಪ್ರಾಕ್ ತತ್ವಮಸಿ ಎನ್ನುವಂತಹ ವಾಕ್ಯ ಬಂದಿದೆ. ಈ ವಾಕ್ಯ ಬರುವುದಕ್ಕಿಂತ ಮುಂಚೆಯೇ ಮುಮುಕ್ಷುವಿಗೆ ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ಅನಾತ್ಮಭೂತವಾಗಿರುವ ದೇಹಾದಿ ಬುದ್ಧಿ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಇವುಗಳಲ್ಲಿ ಆತ್ಮಬುದ್ಧಿ ಎನ್ನುವಂತಹದ್ದು ನಿರಸ್ತ, ತಳ್ಳಿ ಹಾಕಲ್ಪಟ್ಟು. ನಾನು ಶರೀರವಲ್ಲ, ಗೊತ್ತಾಯ್ತು. ಇಂದ್ರಿಯಗಳು ನಾನಲ್ಲ, ಕನ್ಫರ್ಮ್ ಆಯ್ತು. ಮನಸ್ಸು ನಾನಲ್ಲ, ಬುದ್ಧಿಯೂ ನಾನಲ್ಲ. ಇದು ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ಚೆನ್ನಾಗಿ ಗೊತ್ತಾದ ಮೇಲೆ ಪುನಃ ಇವನಿಗೆ ವಾಕ್ಯದಿಂದ ತತ್ವಮಸಿ ಅಂತ ಹೇಳಿದಾಗ ನಾನು ಶರೀರವ ಬ್ರಹ್ಮವ, ಇಂದ್ರಿಯಗಳ ಬ್ರಹ್ಮವ ಅನ್ನುವಂತಹ ಸಂಶಯ ಪುನಃ ಹುಟ್ಟುತ್ಯ ಸಾಧ್ಯವೇ ಇಲ್ಲ. ಸಚ ಸಂಶಯ ಅನಾತ್ಮಭೂತ ದೇಹಾದಿ ಬುದ್ಧಂತೇಶು, ಅನಾತ್ಮವಾಗಿರುವ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳಲ್ಲಿ ಆತ್ಮಬುದ್ಧಿ ಇತ್ತಲ್ಲ, ನಾನೇ ಶರೀರ ಅಲ್ಲ, ನಾನೇ ಇಂದ್ರಿಯ ಅಲ್ಲ, ನಾನೇ ಬುದ್ಧಿ, ಆ ಎಲ್ಲ ಸಂಶಯಗಳು ಕೂಡ ವಾಕ್ಯ ಪ್ರವೃತ್ತೇ ಪ್ರಾಗೇವ ತತ್ವಮಸಿ ವಾಕ್ಯಾರ್ಥ ವಿಚಾರ ಮಾಡುವುದಕ್ಕಿಂತ ಮುಂಚೆಯೇ ಎಲ್ಲವೂ ನಿರಸ್ತಃ ತಿರಸ್ಕೃತ. ಅದನ್ನು ಪುನಃ ಹೋದ ಸಂಶಯವನ್ನ ಪುನಃ ತಗೊಂಡು ಶ್ರುತಿ ಹೇಳ್ತಾ ಇದೆ ಅಂದ್ರೆ ಸಹ ಮೃತ ಇವ ಅಮೃತ ಸೇಕನೇನ ಕಥಂ ಕೇನ ಹೇತುನ ವಾಕ್ಯ ಪ್ರವೃತ್ತಿಯ ಊರ್ಧ್ವಮಪಿ ಜಾಯೇತ. ಒಳ್ಳೆ ಉದಾಹರಣೆ ಕೊಟ್ಟುಗಳು. ಸಂಶಯ ಹೊರಟೋಯ್ತು, 1% ಡೌಟ್ ಇಲ್ಲ. ನಾನು ಶರೀರವ ಆತ್ಮನ ಇಲ್ಲ, ನಾ ಶರೀರವಲ್ವೇ ಅಲ್ಲ, ಅನ್ವಯ ವ್ಯತಿರೇಕ ತರ್ಕದಿಂದ ತಿಳ್ಕೊಂಬಿಟ್ಟ. ನಾನು ಬುದ್ಧಿ ಅಲ್ಲ ಅಂತ ತಿಳ್ಕೊಂಡ. ಈ ಸಂಶಯ ಜ್ಞಾನವು ಅನ್ವಯ ವ್ಯತಿರೇಕ ತರ್ಕದಿಂದ ತಳ್ಳಿ ಹಾಕಲ್ಪಟ್ಟ ಮೇಲೆ ನಾನು ಯಾರು, ನೀನ್ ಬ್ರಹ್ಮ ಹೇಳ್ತಾ ಇದ್ದೀನಿ. ನೀನು ತತ್ವಮಸಿ ಅಂತ ಹೇಳಿದಾಗ, ಬ್ರಹ್ಮವಾಗಿದ್ದೀಯ ಅಂತ ಹೇಳಿದಾಗ ಹಿಂದೆ ಯಾವ ಸಂಶಯ ಸತ್ವಾಗಿದೆಯೋ ಸಂಶಯವೆಲ್ಲ ಹೊಟ್ಟೋಯ್ತು ಒಂದು ಒಂದೇ, ನಿರಸ್ತ ಅಂದು ಮೃತ. ಅದ್ರ ಪುನಃ ತರುವುದು ಒಂದು ಹೇಗಾಗುತ್ತೆ ಅಂದ್ರೆ, ಮೃತ ಒಬ್ಬ ಮನುಷ್ಯ ಸತ್ತೋಗಿದ್ದಾನೆ, ಅವನನ್ನ ಅಮೃತ ಸೇಕೇನ, ಸತ್ತೋಗಿರುವಂತ ಹೆಣ, ಅದಕ್ಕೆ ಅಮೃತದ 4 ಖನಿಗಳನ್ನ ಸೇಕೇನ ಪ್ರೋಕ್ಷೆ ಮಾಡಿಬಿಟ್ರೆ, ಅಮೃತದ ಬಿಂದುಗಳನ್ನ ಪ್ರೋಕ್ಷೆ ಮಾಡಿದ ಚಿಕಿತ್ಸೆ ಸತ್ತ ಮನುಷ್ಯನನ್ನ ಪುನಃ ಎಬ್ಬಿಸುವಂತೆ ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ಯಾವ ಸಂಶಯವನ್ನ ತಳ್ಳಿ ಹಾಕಿದ್ದಾಯ್ತು ಅದನ್ನ ಪುನಃ ತರಬಾರದು. ವಿ ಶುಡ್ ನಾಟ್ ಬೀಟ್ ದಿ ಹಾರ್ಸ್ ವಿಚ್ ಈಸ್ ಆಲ್ರೆಡಿ ಡೆಡ್. ವಿ ಶುಡ್ ನಾಟ್ ಬೀಟ್ ದಿ ಲಯನ್ ವಿಚ್ ಇಸ್ ಆಲ್ರೆಡಿ ಡೆಡ್ ಅಂತ ಹೇಳ್ತಾ ಇದ್ರು ಗುರುಗಳು. ಸಿಂಹ ಏನೋ ತೊಂದರೆ ಕೊಡ್ತಾ ಇತ್ತು, ಮಕ್ಕಳನ್ನೆಲ್ಲ ತಿಂದು ಹಾಕ್ಬಿಡ್ತು, ತೊಂದರೆ ಕೊಡ್ತು, ಅದನ್ನ ಸಾಯಿಸ್ಬಿಟ್ರು. ಸಿಂಹ ಸತ್ತ ಇಲ್ಲ, ಈಗ ಸಿಂಹದ ಹೆಣ ಇದೆ. ಸತ್ತೋಗಿರುವಂತಹ ಸಿಂಹವನ್ನ ಪುನಃ ಹೊಳಿ ವೇಸ್ಟ್ ಅಲ್ವೇ? ಹಾಗಿಲ್ಲಿ ಸಂಶಯ ಎನ್ನುವಂತಹದ್ದಿಲ್ಲ. ಇಲ್ಲದೇ ಇರುವಂತ ನಾಶವಾಗಿರುವ ಸಂಶಯವನ್ನ ಪುನಃ ತತ್ವಮಸಿ ವಾಕ್ಯ ಹೇಳ್ತಾ ಇದೆ ಅಂತಂದ್ರೆ ಅದು ಸರಿಯಲ್ಲ. ಮೃತಃ ಅಮೃತ ಸೇಕೇನ ಇವ
ಅದು ಹೇಗೆ ತಪ್ಪೋ ಅದೇ ರೀತಿಯಲ್ಲಿ ಕಥಂ ಕೇನ ಹೇತುನ ಯಾವ ಕಾರಣದಿಂದ ವಾಕ್ಯ ಪ್ರವೃತ್ತಿ ರೂಢಮಪಿ ವಾಕ್ಯ ಪ್ರವೃತ್ತಿಗಿಂತ ಮುಂಚೆಯೇ ಕಳೆದುಕೊಂಡಿರುವಂತಹ ಸಂಶಯಗಳು ವಾಕ್ಯ ಪ್ರವೃತ್ತಿಯಾದ ಮೇಲೂ ಕೂಡ ಹೇಗೆ ತಾನೇ ಜಾಯೇತ ಉಂಟಾದೀತು ಸಾಧ್ಯವೇ ಇಲ್ಲ ಇತ್ಯಭಿಪ್ರಾಯ. ಒಟ್ಟಿನಲ್ಲಿ ತತ್ವಮಸಿ ವಾಕ್ಯದಿಂದ ಮುಮುಕ್ಷು ಜನಗಳಿಗೆ ಬ್ರಹ್ಮ ಸ್ವರೂಪ ಅರ್ಥವಾಗುತ್ತೆ. ಇಲ್ಲಿ ಅನವಬೋಧ, ಅನುವಾದ, ವಿಪರೀತ ಬೋಧ, ಸಂಶಯ ಬೋಧ ಮುಂತಾಗಿರುವ ಯಾವ ದೋಷಗಳು ಇಲ್ಲ ಅನ್ನುವುದನ್ನ ಸ್ವರ್ಸ ಹೇಳ್ತಾ ಇದ್ದಾರೆ. ಈ ಶ್ಲೋಕವನ್ನ ಎಲ್ಲರೂ ಗಟ್ಟಿ ಮಾಡಿಕೊಂಡು ಚಿಂತನೆ ಮಾಡೋಣ ಅಂತ ತಿಳಿಸುತ್ತಾ ಇವತ್ತಿನ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಹಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿ ವೇದಿನಿ. ಈ ನಮ್ಮ ಜೀವನವೆಂಬುದು ಒಂದು ಸೆಳವಿನ ನದಿ ಇದ್ದಂತೆ. ಇದನ್ನು ದಾಟುವುದಕ್ಕೆ ದೈವಭಕ್ತಿ ಎಂಬ ದೋಣಿಯನ್ನು ಬಳಸಿಕೊಳ್ಳಬೇಕು. ಎಲ್ಲ ಅನುಕೂಲಗಳೂ ಇದ್ದಾಗ ನಾಸ್ತಿಕನೂ ಆಗಬಾರದು, ಹೆಚ್ಚಿನ ಕಷ್ಟವು ಬಂದೊದಗಿತೆಂದು ಕುಗ್ಗಲೂಬಾರದು. ಅಥರ್ವ ವೇದಕ್ಕೆ ಸೇರಿರುವ ಮುಂಡಕೋಪನಿಷತ್ತು ಹೀಗೆನ್ನುತ್ತಿದೆ: ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯಾ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ. ಅಂದರೆ ಪ್ರತಿಯೊಬ್ಬನೂ ತನ್ನ ಜೀವನದಲ್ಲಿ ತಾನು ಇಂಥವನು, ಇಂಥವರ ಮಗನು, ಇಂಥವರ ಮೊಮ್ಮಗನು, ಬಡವಾದೆನು, ದಪ್ಪವಾದೆನು ಎಂಬ ಇಲ್ಲದ ಗುಣಧರ್ಮಗಳನ್ನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ಆಗಿರುವ ಆತ್ಮನ ಮೇಲೆ, ಅಂದರೆ ತನ್ನ ಮೇಲೆ ವೃಥಾ ಹೊರಸಿ ಕೊರಗುವುದನ್ನು ಬಿಟ್ಟು, ಇಗೋ ಈ ನಾನೇ ಪ್ರತಿಯೊಂದು ಪ್ರಾಣಿಗೂ ಆತ್ಮನಾಗಿರುವೆನು ಎಂದು ಆಲೋಚಿಸಿ ಅನುಭವದಿಂದ ಕಂಡುಕೊಳ್ಳುವನೋ ಆ ಸಮಕಾಲದಲ್ಲಿಯೇ ಇಡೀ ಶೋಕಸಾಗರದಿಂದ ಬಿಡುಗಡೆ ಹೊಂದಿ ಕೃತಕೃತ್ಯನಾಗುವನು. ಶಂಕರರು ಸಹ ವೀತಶೋಕೋ ಭವತಿ ಸರ್ವಸ್ಮಾತ್ ಶೋಕಸಾಗರಾತ್ ವಿಪ್ರಮುಚ್ಯತೆ ಕೃತಕೃತ್ಯೋ ಭವತಿ ಇತ್ಯರ್ಥಃ ಎಂದಿದ್ದಾರೆ. ಧನ್ಯನಾದೇನು ಕೃತಕೃತ್ಯನಾದೇನು ಮಾನ್ಯನು ಮಾನಿತ ವಂದ್ಯ ನನಾದೇನು ಧನ್ಯನಾದೇನು ಕೃತಕೃತ್ಯನಾದೇನು ಮಾನ್ಯನು ಮಾನಿತ ವಂದ್ಯ ನನಾದೆನು. ಸದಯ ಸದ್ಗುರು ಕೃಪಾ ಸುಧೆಯೋಳು ಮುಳುಗಿದೆ, ಹೃದಯದ ಗಂಟುಗಳಿದೆ ಬಿಚ್ಚಿ ಕಳೆದಿದೆ. ಎನ್ನ ಹೃದಯದ ಗಂಟುಗಳಿದೆ ಬಿಚ್ಚಿ ಕಳೆದಿದೆ. ಸದಯ ಸದ್ಗುರು ಕೃಪಾ ಸುಧೆಯೋಳು ಮುಳುಗಿದೆ, ಹೃದಯದ ಗಂಟುಗಳಿದೆ ಬಿಚ್ಚಿ ಕಳೆದಿದೆ. ಧನ್ಯನಾದೆನು ಕೃತಕೃತ್ಯನಾದೆನು, ಧನ್ಯನಾದೆನು ಕೃತಕೃತ್ಯನಾದೆನು. ಪಾಪ ಪುಣ್ಯಗಳೆಂಬ ಪಾಶವು ಹರಿಯಿತು,
ಪಾಪ ಪುಣ್ಯಗಳೆಂಬ ಪಾಶವು ಹರಿಯಿತು. ತಾಪತ್ರಯವೆಂಬ ತ್ರಾಸವು ತೀರಿತು. ಎನ್ನ ತಾಪತ್ರಯವೆಂಬ ತ್ರಾಸವು ತೀರಿತು. ಧನ್ಯನಾನಾದೆನು ಕೃತಕೃತ್ಯನಾದೆನು. ಧನ್ಯನಾನಾದೆನು ಕೃತಕೃತ್ಯನಾದೆನು. ಸರ್ವ ಸಂಶಯಗಳು ಸರಿದವು ಕೆಳಗೀಗ. ಸರ್ವಶಂಕರ ದೇವ ದರುಶನ ಕೊಲವಾಗ. ಸರ್ವ ಸಂಶಯಗಳು ಸರಿದವು ಕೆಳಗೀಗ. ಸರ್ವಶಂಕರ ದೇವ ದರುಶನ ಕೊಲವಾಗ. ಸರ್ವಶಂಕರ ದೇವ ದರುಶನ ಕೊಲವಾಗ. ಧನ್ಯನಾನಾದೆನು ಕೃತಕೃತ್ಯನಾದೆನು. ಮಾನ್ಯನು ಮಾನಿತ ವಂದ್ಯ ನಾನಾದೆನು. ಧನ್ಯನಾನಾದೆನು ಕೃತಕೃತ್ಯನಾದೆನು. ಮಾನ್ಯನು ಮಾನಿತ ವಂದ್ಯ ನಾನಾದೆನು.